ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಇದೇ ಬೇಲೂರು ತಾಲೂಕು ಮತ್ತು ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ ಮಧ್ಯದ ಬಾರ್ಡರ್ ಆದ ಕೇರ್ಪೇಟೆ ಪಕ್ಕದಲ್ಲಿ ಬಾಣವರನಹಳ್ಳಿಲಿ ಒಬ್ಬರು ರಾಮೇಗೌಡರು ಮಾಸ್ಟ್ರನರಿಗೆ ನಮ್ಮ ಬಯೋಫಿಟ್ ಪ್ರಾಡಕ್ಟ್ಗಳನ್ನ ನೆಟ್ಸರ್ ಬಯೋಫಿಟ್ ಪ್ರಾಡಕ್ಟ್ಗಳನ್ನ ಸ್ಟಿಮ್ ರಿಚ್ಚು ಶೇಟು ಮತ್ತು NPK ನಾವು ಡ್ರಂಚಿಂಗ್ ಮತ್ತು ಸ್ಪ್ರೇ ಕೊಟ್ಟಿದ್ವಿ. ಅವ್ರು ಯಾವ ಥರ ಬಳಸಿದಾರೆ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಗೌಡ್ರೆ, ನಿಮ್ಮ ಹೆಸರು ಹೇಳ್ಕೊಂಡು ಇನ್ನೊಂದ್ಸರಿ ಕಂಟಿನ್ಯೂ ಮಾಡಿ. ನನ್ನ ಹೆಸರು ರಾಮೇಗೌಡ ಅಂತ, ನಿವೃತ್ತಿ ಶಿಕ್ಷಕ. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಇವರು ಸೋಮಶೇಖರ್ ಅವರು ಸಿಕ್ಕಿದ್ರು. ಆದರೆ ಅವರು ಸ್ಟಿಮ್ ರಿಚ್ಚನ್ನು ಇದನ್ನು ನಮಗೆ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟರು. ಅದನ್ನು ಮಾಡಿದ್ದೀನಿ. ನೋಡಿ, ಹಣ್ಣು ಒಂದೇ ಒಂದು ಹಣ್ಣು ಡ್ರಾಪ್ ಆಗಿಲ್ಲ. ತುಂಬ ಚೆನ್ನಾಗಿ ಹಣ್ಣಾಗಿದೆ. ಎಲ್ಲ ತೋಟದಲ್ಲೂ ಹಣ್ಣು ಉದುರುತ್ತೆ ಅಂತ ಹೇಳ್ತಾರೆ. ನನ್ನ ತೋಟದಲ್ಲಿ ಇಷ್ಟಿದೆ. ನೀವು ಇದು 3ನೇ ಸರಿ ಅಂತ ಹೇಳಿದ್ರಿ. ನೀವು 2 ಸರಿ ಕುಯ್ದಿದ್ದು 3ನೇ ರೌಂಡ್ ಕುಯ್ತಾರದು ಅಂತ ಹೇಳಿದ್ರಿ. ಆದರೂ ಹಣ್ಣು ಡ್ರಾಪ್ ಆಗಿಲ್ಲ ಅಂತಿದ್ದೀರಿ. ನೀವು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ, ಬೇರೆ ಗಿಡಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ ಗೌಡ್ರೆ? ಪರವಾಗಿಲ್ಲ ಅನಿಸುತ್ತೆ? ಪ್ರಾಡಕ್ಟ್ ಬಳಸ್ಬೋದು ನನಗೆ? ಗ್ಯಾರಂಟಿ ಬಳಸ್ಬೋದು. ಈ 100ಕ್ಕೆ 100 ಇದು ಒಳ್ಳೆ ಮೆಡಿಸನ್ನು ಅಂತ ನನಗೆ ಅನಿಸುತ್ತೆ. ಯಾಕೆ ಗೊತ್ತಾ, ನಾವು ಬೇರೆ ಒಪೇರ ಮತ್ತು ಕಾಂಟೆಪ್ ಎಲ್ಲ ಹೊಡಿತಿದ್ದು, ಅದು ನಮಗೆ ಬಿಟ್ಟು ಇದನ್ನು ಹೊಡೆದಿದ್ದೀನಿ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಆದರೆ ಇನ್ನೊಂದು ಮಾತು ಹೇಳಿರಿ ನೀವು. ಅದನ್ನೆಲ್ಲ ಕುಡಿದಾಗ ನಮಗೆ ಸ್ಪ್ರೇ ಮಾಡಿದಾಗೆಲ್ಲ ತುಂಬ ಸುಸ್ತಾಗೋದು, ನಮಗೆ ಕೆಮಿಕಲ್ ಆಗ್ತಾರಿಲ್ಲ, ನಮಗೆ ಬೇರೆ ಇದು ಮಾಡಬೇಕು ಅಂದಿದ್ರೆ ಅದೇನು ಅನ್ನಿಸ್ತು? ಅದ್ರ ಬಗ್ಗೆ ಅನಿಸುತ್ತೆ ಗೌಡ್ರೆ? ಇಲ್ಲ, ಒಳ್ಳೆ ಇದು. ಇದರಲ್ಲಿ ಯಾವುದೇ ನಮಗೆ ಶರೀರಕ್ಕೆ ತೊಂದರೆ ಇಲ್ಲ. ಅದನ್ನು ಹೊಡೆದಾಗ ನಮಗೆ ಸ್ವಲ್ಪ ಸುಸ್ತಾಗೋದು, ಮೈಯೆಲ್ಲ ಬೆವರೋದು ಎಲ್ಲ ಆಗ್ತಿತ್ತು. ಆದರೆ ಈ ಮೆಡಿಸನ್ನನ್ನು ಉಪಯೋಗಿಸೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ. ನಮ್ಮ ಗಿಡಗಳು ಹೆಲ್ತಿಯಾಗಿದ್ದಾವೆ, ಒಳ್ಳೆ ಹಣ್ಣು. ನೀವು ಬೇರೆಯವರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಿ ಗೌಡ್ರೆ ಈ ಥರ? ಖಂಡಿತ ಎಲ್ಲರಿಗೂ ತೋರಿಸಿ ಹೇಳ್ತೀನಿ ನಾನು. ಥ್ಯಾಂಕ್ ಯು ಗೌಡ್ರೆ. ನನಗೆ ನೋಡಿ, ಒಮ್ಮೆ ತೋಟ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ. ಜೊತೆಗೆ ಹಣ್ಣು ಕುಯ್ಯೋಕ್ಕೆ ಬಂದಿರೋರು ಇದ್ದಾರೆ ನಮ್ಮ ತೋಟದ ಇವರು. ಅವ್ರನ್ನೂ ಕೇಳೋಣ, ಅವ್ರದ್ದು ಎಕ್ಸ್ಪೀರಿಯೆನ್ಸು ಬೇರೆ ತೋಟಕ್ಕೂ ನಮ್ಮ ತೋಟ ಈ ತೋಟಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಕೇಳೋಣ. ಒಮ್ಮೆ ಹಾಗೆ ತೋರಿಸ್ತೀನಿ. ಅಮ್ಮ ನಮಸ್ತೆ. ನೀವು ಹಣ್ಣು ಕುಯ್ಯಕ್ಕೆ ಬಂದಿದ್ರಿ ಅಂತ ಗೊತ್ತಾಯ್ತು. ಹೋದ ಸರಿಗೂ ಈ ಸರಿಗೂ ವ್ಯತ್ಯಾಸ ಹೇಳಿಮ್ಮ ಈ ನಿಮ್ಮ ತೋಟದಲ್ಲಿ. ಸರ್, ನಾವೇನು ಹೇಳ್ತಿದ್ದೀವಿ ಅಂದರೆ, ಇಲ್ಲಿ ರಾಮೇಗೌಡರು ಅಂತ ಒಬ್ಬರು ಮಾಸ್ಟರ್ ಇದ್ದಾರೆ ಸರ್. ಅದರಲ್ಲಿ ಈಗ ನಾವು ತುಂಬಾ ವರ್ಷದಿಂದ ಹಣ್ಣು ಕುಯ್ಯಕ್ಕೆ ಬರ್ತಾ ಇದ್ರು, ಅದರಲ್ಲಿ ಈ ತೋಟದಲ್ಲಿ ಯಾವುದು ಇಲ್ಲಿ ಇಲ್ದಂಗಿದ್ರು ಹಣ್ಣು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಕುಯ್ಯಕ್ಕೂ ಇಳುವರಿನೂ ಚೆನ್ನಾಗಿದೆ, ಹಣ್ಣು ಉದ್ರಿಲ್ಲ. ಆಮೇಲೆ ಈ ಎಲ್ಲದಕ್ಕಿಂತಲೂ ಈ ವರ್ಷನೂ ಇಳುವರಿ ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಹಣ್ಣು ಚೆನ್ನಾಗಿದೆ, ಕುಯ್ಯಕ್ಕೂ ಚೆನ್ನಾಗಿದೆ. ಆಮೇಲೆ ತೋಟ ನೋಡ್ರಿ ಅನ್ಸುತ್ತಮ್ಮ ಹೋದ ಸರಿಗೂ ಈ ಸರಿಗೂ? ಹೋದ ಸರಿ ಎಲ್ಲ ತೋಟ ಒಂಥರ ಗಿಡ ಚೆನ್ನಾಗಿರ್ಲಿಲ್ಲ. ಈ ಸರಿ ಗಿಡ ತುಂಬಾ ಚೆನ್ನಾಗಿದ್ದಾವೆ, ಹಣ್ಣು ಚೆನ್ನಾಗಿದೆ, ಕುಯ್ಯಕ್ಕೆ ಖುಷಿ ಅನಿಸ್ತಾ. ಬೇರೆ ತೋಟಕ್ಕೂ ಈ ತೋಟಕ್ಕೂ ಹೋಲಿಸ್ಕೊಂಡ್ರೆ ಅನಿಸುತ್ತೆ? ಬೇರೆ ತೋಟಕ್ಕೂ ಈ ತೋಟಕ್ಕೂ ಹೋಲಿಸ್ಕೊಂಡ್ರೆ ಈ ತೋಟ ಪರವಾಗಿಲ್ಲ ಅನ್ಸುತ್ತೆ. ಹೌದಾ? ಹೌದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆಯ್ತು ಸರ್. ಸ್ನೇಹಿತರೆ ನೋಡಿ, ನಾವು ಹೇಳೋದಿಷ್ಟೇ, ನಮ್ಮ ಪ್ರಾಡಕ್ಟ್ಗಳು ಬಳಸೋದ್ರಿಂದ ರಿಸಲ್ಟ್ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಪಡೆಯೋದಕ್ಕೆ ಇದೊಂದು ತೋಟ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಗೊತ್ತಾ, ಬೇರೆ ಪ್ರಾಡಕ್ಟ್ ಎಲ್ಲ ಬಳಸಿ ಸುಮ್ಮನೆ ತೋಟ ಹಾಳು ಮಾಡ್ಕೊಂಡು ವರ್ಷ ನಿಮ್ಮ ಮಣ್ಣು ಹಾಳು ಮಾಡ್ಕೊಳೋದಕ್ಕಿಂತ ನಮ್ಮ ಬಯೋಫ್ರೂಟ್ ಪ್ರಾಡಕ್ಟ್ಗಳು ಬಳಸಿ ಒಳ್ಳೆ ಇಳುವರಿ ಪಡೆದು ಒಳ್ಳೆ ನಿಮ್ಮ ತೋಟನೂ ನಿಮ್ಮ ಮಣ್ಣನ್ನು ಕಾಪಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇದೇ ನನ್ನ ಲಿಂಕಲ್ಲಿ ಯೂಟ್ಯೂಬ್ ಲಿಂಕ್ ಇದೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿದ್ದೀನಿ. ಯಾರು ಬೇಕಾದ್ರೂ ನೀವು ಕಾಲ್ ಮಾಡಿ ನನ್ನ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬೋದು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.